second semester paper social work research and statistics unit 1 topic identification of research problem. ಸಂಶೋಧನೆ ಮಾಡುವಾಗ ಪ್ರಪ್ರಥಮ ಬಾರಿಗೆ ಆ ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ಇರುವಂತಹ ಹಂತ ಅಂದ್ರೆ ಅದು ಸಮಸ್ಯೆಯನ್ನ ಗುರುತಿಸಿಕೊಳ್ಳುವಂಥದ್ದು. ಯಾವ ರೀತಿಯ ಸಮಸ್ಯೆ ಅಂದ್ರೆ ಸಂಶೋಧನೆಗಾಗಿ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಹಂಗಾದ್ರೆ ಸಂಶೋಧನೆಯ ಸಮಸ್ಯೆ ಅಂದ್ರೆ ಏನು, ಅದನ್ನ ಹೇಗೆ ರೂಪಿಸ್ಕೊಳ್ಬೇಕು, ಅದಕ್ಕೆ ಏನು ಮಾನದಂಡಗಳಿದೆ, ಮತ್ತೆ ಅದನ್ನ ಹೇಗೆ ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಒಂದು ಹೇಳಿಕೆಯ ರೂಪದಲ್ಲಿ ಹೇಗೆ ಅದನ್ನ ಬರ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಪ್ರಾಸೆಸ್ ಆಫ್ ರಿಸರ್ಚ್. ಮೊದಲಿಗೆ ಈ ಸಮಸ್ಯೆಯನ್ನ ಗುರುತಿಸೋದು ಅಂದ್ರೆ ಸಂಶೋಧನೆಯ ಪ್ರಕ್ರಿಯೆಯನ್ನ ಆರಂಭ ಮಾಡುವ ಹಾಗೆ ಅಂತ ಅರ್ಥ. ಸಂಶೋಧನೆ ಪ್ರಾರಂಭ ಆಗಿದೆ ಅಂತ ಅದಕ್ಕೆ ಏನು ಸೂಚನೆ ಅಂದ್ರೆ ಮೊದಲಿಗೆ ಸಮಸ್ಯೆಯನ್ನ ನಾವು ಗುರುತಿಸಿದೀವಿ ಅಂತ. ಉದಾಹರಣೆ, ಈಗ ನಾವು ಒಂದು ಹಳ್ಳಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಹಳ್ಳಿಯಲ್ಲಿ ಏನನ್ನ ಅಧ್ಯಯನ ಮಾಡಬೇಕು? ಆ ಹಳ್ಳಿಯ ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾ, ಬಡತನದ ಬಗ್ಗೆ ಅಧ್ಯಯನ ಮಾಡ್ಬೇಕಾ, ನಿರುದ್ಯೋಗದ ಬಗ್ಗೆ ಅಧ್ಯಯನ ಮಾಡ್ಬೇಕಾ, ಏನನ್ನ ಮಾಡ್ಬೇಕು ಅಂತ ಗುರುತಿಸ್ಕೊಳ್ಳೋದೆ ಸಮಸ್ಯೆನ ಗುರುತಿಸೋದು ಅನ್ನೋ ಅರ್ಥನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಟ್ ಈಸ್ ದ ಫಸ್ಟ್ ಸೈಂಟಿಫಿಕ್ ಸ್ಟೆಪ್ ಇನ್ ದ ಪ್ರಾಸೆಸ್ ಆಫ್ ರಿಸರ್ಚ್. ಇದು ಸಂಶೋಧನೆಯ ಪ್ರಕ್ರಿಯೆಯ ಮೊದಲ ವೈಜ್ಞಾನಿಕ ಹಂತವಾಗಿದೆ. ನಾನು ಆಗ್ಲೇ ಹೇಳಿದಂಗೆ ಸಂಶೋಧನೆ ಆರಂಭ ಆಗಿದೆ ಅಂತ ಹೆಂಗ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಸಮಸ್ಯೆನ ಗುರುತಿಸಿದೀವಿ ಅಂತ. ಹಾಗಾಗಿ ಈ ಸಮಸ್ಯೆಯನ್ನ ಗುರುತಿಸುವುದೇ ವೈಜ್ಞಾನಿಕವಾಗಿ ಒಂದು ಸಂಶೋಧನೆಯನ್ನ ನಾವು ಆರಂಭಿಸಿದೀವಿ ಅನ್ನೋದಕ್ಕೆ ಒಂದು ಸೂಚನೆ ಅಂತ ಹೇಳ್ಬೋದು. ನೆಕ್ಸ್ಟ್, ರಿಸರ್ಚ್ ಪ್ರಾಬ್ಲಮ್ ಅಂದ್ರೆ ಅರ್ಥ ಏನು? ರೆಫರ್ಸ್ ಟು ದ some difficulty in which a researcher experiences in the context of either a theoretical or a practical situation. ಒಬ್ಬ ಸಂಶೋಧಕನು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಸೈದ್ಧಾಂತಿಕವಾಗಿ ಅಥವಾ ಪ್ರಾಯೋಗಿಕವಾಗಿ ಎದುರಿಸುವ ಸಂಕಷ್ಟದ ಸನ್ನಿವೇಶ ಎಂದು ಹೇಳಬಹುದು. ಸೊ ಸಂಶೋಧನೆಯ ಸಮಸ್ಯೆ ಅಂದ್ರೆ, ಈಗ ಸಂಶೋಧಕ ಒಂದು ಏನೋ ಅಧ್ಯಯನ ಮಾಡ್ಬೇಕು ಅಂತ ಹೋಗ್ತಾರೆ. ಆ ಅಧ್ಯಯನ ಮಾಡುವಾಗ ಸಿದ್ಧಾಂತಗಳಲ್ಲಿ ಅಥವಾ ವಿಚಾರಗಳಲ್ಲಿ ಉಂಟಾಗುವ ಒಂದಷ್ಟು ಸವಾಲುಗಳು ಅಥವಾ ಸಂಕಷ್ಟಗಳು, ಅಥವಾ ಅಧ್ಯಯನ ಮಾಡಕ್ಕೆ ಹಳ್ಳಿಗೆ ಹೋದಾಗ ಅಥವಾ ಎಲ್ಲೇ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಪ್ರಾಯೋಗಿಕವಾಗಿ ಎದುರಾಗುವಂತ ಒಂದಷ್ಟು ತೊಡಕುಗಳು ಅಥವಾ ಸಂಕಷ್ಟಗಳು ಅಥವಾ ಸನ್ನಿವೇಶಗಳು, ಅಂತಹ ವಿದ್ಯಮಾನವನ್ನ ನಾವು ಸಮಸ್ಯೆ ಅಂತ, ಅದರಲ್ಲೂ ಸಂಶೋಧನೆಯ ಸಮಸ್ಯೆ ಅಂತ ಕರಿತೀವಿ. ಇಟ್ ಈಸ್ ಅನ್ ಅಟೆಂಪ್ಟ್ ಟು obtain a solution for the problems. ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವೇ ಸಂಶೋಧನೆಯ ಸಮಸ್ಯೆ. ಮುಂದುವರೆದು ಏನ್ ಹೇಳ್ತಾರೆ ಅಂದ್ರೆ, ಬರೀ ಕೇವಲ ಸಮಸ್ಯೆಯನ್ನ ಗುರುತಿಸೋದಷ್ಟೇ ಅಲ್ಲದೆ ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಹುಡುಕಬಹುದು ಅನ್ನುವುದನ್ನ ಕೂಡ ಗ್ರಹಿಸುವ ಒಂದು ಪ್ರಯತ್ನನೇ ಸಂಶೋಧನೆಯ ಸಮಸ್ಯೆ ಅಂತ ಹೇಳ್ಬೋದು. ರಿಸರ್ಚರ್ ಫೇಸ್ಡ್ ಸಮ್ circumstances, situation or experiences which are challenging to them to deal with the difficulties. ಮುಂದುವರೆದು ಸಂಶೋಧನೆಯ ಸಮಸ್ಯೆ ಎಂದರೆ ಸಂಶೋಧಕರು ಸಮಸ್ಯೆಯನ್ನು ಅಥವಾ ಸಂಕಷ್ಟವನ್ನು ನಿರ್ದಿಷ್ಟ ಸನ್ನಿವೇಶದಲ್ಲಿ, ಸಂದರ್ಭದಲ್ಲಿ ಅಥವಾ ವಿದ್ಯಮಾನದಲ್ಲಿ ಎದುರಿಸುವಂತಹ ಸವಾಲುಗಳನ್ನೇ
ಸಂಶೋಧನೆಯ ಸಮಸ್ಯೆ ಅಂತ ಕರಿತೀವಿ. ಯಾವಾಗ ಒಬ್ಬ ಸಂಶೋಧಕ ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡ್ತಾನೋ ಅಥವಾ ಆ ಒಂದು ಅನಿಸಿಕೆ ಬರುತ್ತೋ ಅಂತಹ ಸಮಯದಲ್ಲಿ ಎದುರಿಸುವಂತಹ ಒಂದಷ್ಟು ಸವಾಲುಗಳು, ಒಂದಷ್ಟು ಸನ್ನಿವೇಶಗಳ ಉಂಟು ಮಾಡುವಂತ ಸಂಕಷ್ಟಗಳು, ಅಂತದನ್ನ ನಾವು ಸಂಶೋಧನೆಯ ಸಮಸ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್, ಕ್ರೈಟೀರಿಯಾ ಫಾರ್ ಸೆಲೆಕ್ಟಿಂಗ್ ರಿಸರ್ಚ್ ಪ್ರಾಬ್ಲಮ್. ಸಂಶೋಧನೆಯ ಸಮಸ್ಯೆಯನ್ನು ಯಾವ ಮಾನದಂಡಗಳ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು. ಈಗ ಬಡತನ ಅಂತ ನೀವು ಆಯ್ಕೆ ಮಾಡ್ಕೊಬೇಕಾದ್ರೆ ಅದಕ್ಕೆ ಏನ್ ಮಾನದಂಡ ಇರ್ಬೇಕು ಅನ್ನೋದನ್ನ ನೋಡೋಣ. ನಂಬರ್ 1, ಸಬ್ಜೆಕ್ಟ್ ವಿಚ್ ಈಸ್ ಓವರ್ ಡನ್ ಶುಡ್ ನಾಟ್ ಬಿ ನಾರ್ಮಲಿ ಚೋಸನ್. ಮೊದಲನೇ ಮಾನದಂಡ ಏನಂದ್ರೆ, ಒಂದು ಸಾಮಾನ್ಯವಾಗಿ ವಿಷಯ ಒಂದು ಹೆಚ್ಚು ಅಧ್ಯಯನವಾಗಿದ್ದರೆ ಅದನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಯಾಕಂದ್ರೆ ಈಗ ಬಡತನ ಅಂತ ಎಲ್ಲ ಬಡತನದ ಬಗ್ಗೆನೇ ಹೆಚ್ಚು ಅಧ್ಯಯನ ಮಾಡ್ಬಿಟ್ಟಾಗ ಅಲ್ಲೇನು ಹೊಸದಿರಲ್ಲ, ಹೊಸದೇನು ಕಂಡ್ಕೊಳ್ಳಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ, ಆಗದೇ ಇರಬಹುದು. ಹಾಗಾಗಿ ತುಂಬಾ ಪರಿಚಿತವಾದಂತ ವಿಷಯಗಳನ್ನ ಆದಷ್ಟು ಅಥವಾ ಹೆಚ್ಚು ಅಧ್ಯಯನಗಳು ನಡೆದಿರುವಂತ ವಿಷಯಗಳನ್ನ ಸಾಧ್ಯವಾದಷ್ಟು ಆಯ್ಕೆ ಮಾಡ್ಕೊಳ್ಬಾರ್ದು. ಇದು ಮೊದಲನೇ ಮಾನದಂಡ. ಎರಡನೇದು, ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಶುಡ್ ನಾಟ್ ಬಿ ಬಿಕಮ್ ದ ಚಾಯ್ಸ್ ಆಫ್ ಅನ್ ಆವರೇಜ್ ರಿಸರ್ಚರ್. ಒಬ್ಬ ಸಾಮಾನ್ಯ ಸರಿಸುಮಾರು ಸಂಶೋಧಕರು ವಿವಾದಗಳಿರುವ ವಿಷಯವನ್ನು ಆದಷ್ಟು ಆಯ್ಕೆ ಮಾಡಿಕೊಳ್ಳಬಾರದು. ಅಂದ್ರೆ ಈಗ ಕೆಲವು ವಿಷಯಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ಧರ್ಮ ಕೋಮುವಾದ ಅಂತ ಇರುತ್ತೆ, ಮತ್ತೆ ಈ ರಾಜಕೀಯ ಕೆಲವು ವಿಷಯಗಳು, ಜಾತಿ ವ್ಯವಸ್ಥೆಯ ಕೆಲವು ವಿಷಯಗಳು, ಏನೂ ಅಷ್ಟಾಗಿ ಆಳವಾದ ಜ್ಞಾನವಿಲ್ಲದಂತಹ ಸಂಶೋಧಕರು, ಈಗ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಅನ್ಕೊಳ್ಬಹುದು ಅಥವಾ ಆರಂಭಿಕ ಸಂಶೋಧಕರು, ಇವ್ರು ಯಾರು ಕೂಡ ಆದಷ್ಟು ವಿವಾದಗಳು ಹುಟ್ಟಾಕುವಂತ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾಕಂದ್ರೆ ಅದನ್ನ ನಿಭಾಯಿಸಕ್ಕಾಗಲ್ಲ, ಅದು ಸಂಶೋಧನೆಗೆ ತೊಡಕುಂಟಾಗಬಹುದು, ಅದನ್ನ ಪ್ರಕಟಿಸಕ್ಕೆ ಸಾಧ್ಯವಾಗದೇ ಇರಬಹುದು. ಹಾಗಾಗಿ ವಿವಾದ ಉಂಟು ಮಾಡುವಂತ ವಿಷಯಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ತಡೆಗಟ್ಟಬೇಕು ಅನ್ನುವಂಥದ್ದು ಎರಡನೇ ಮಾನದಂಡ. ಮೂರನೇದು, ಟೂ ನ್ಯಾರೋ ಆರ್ ಟೂ ವೇಗ್ಸ್ ಪ್ರಾಬ್ಲಮ್ ಶುಡ್ ಬಿ ಅವಾಯ್ಡೆಡ್. ಸಮಸ್ಯೆಯು ಅತಿಯಾದಂತಹ ಗೊಂದಲ ಅಥವಾ ಅತಿಯಾದಂತ ಸ್ಪಷ್ಟತೆ ಇರುವುದನ್ನು ತಡೆಗಟ್ಟಬೇಕು, ಆಯ್ಕೆ ಮಾಡಿಕೊಳ್ಳಬಾರದು. ಅಂದ್ರೆ ಈಗ ತುಂಬಾ ನ್ಯಾರೋ ಅಂದ್ರೆ ನಮ್ಗೆ ಸಿಂಪಲ್ ಆಗಿ ಏನೋ ಅಧ್ಯಯನ ಮಾಡದೇನೆ ಆನ್ಸರ್ ಸಿಕ್ಬಿಡುತ್ತೆ, ಆ ತರನು ಇರಬಾರ್ದು. ತುಂಬಾ ಗೊಂದಲ ಉಂಟು ಮಾಡೋ ತರ ಸಮಸ್ಯೆ ಕೂಡ ಇರಬಾರ್ದು. ಹಳ್ಳಿಯಲ್ಲಿ ಬಡತನ ಅಂದ್ಬಿಟ್ರೆ ಅದು ಯಾವ ರೀತಿಯ ಬಡತನ, ತುಂಬಾ ಗೊಂದಲ ಕೂಡ ಇರುತ್ತೆ. ಈಗ ಈ ಒಂದು ಬೀದಿಯಲ್ಲಷ್ಟೇ ಬಡತನ ಅಂದ್ಬಿಟ್ಟಾಗ ಅದು ತುಂಬಾ ಸಿಕ್ಬಿಡುತ್ತಲ್ಲ ನೋಡಿದ ತಕ್ಷಣ. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಆಗಿರ್ಬೇಕೆ ಹೊರತು ತುಂಬಾ ಸ್ಪಷ್ಟವಾಗಿರೋದು ಅಥವಾ ತುಂಬಾ ಸಂಕುಚಿತವಾಗಿರೋದು ಅಥವಾ ತುಂಬಾ ಗೊಂದಲವಾಗಿರುವಂತ ಸಮಸ್ಯೆಗಳನ್ನ ಆಯ್ಕೆ ಮಾಡಿಕೊಳ್ಳಬಾರದು. ನಾಲ್ಕನೇದು, the subject selected for the research should be familiar and feasible. ಸಂಶೋಧನೆಗೆ ಆಯ್ಕೆ ಮಾಡಿಕೊಳ್ಳುವ ವಿಷಯವು ಪರಿಚಿತ ಮತ್ತು ಅನುಕೂಲಕರವಾಗಿರಬೇಕು. ಸೊ ಇಲ್ಲಿ ಸಮಯ ಮತ್ತೆ ಖರ್ಚು ವೆಚ್ಚಗಳು, ನಮಗೆ ಸಿಗುವಂತಹ ಸಾಹಿತ್ಯಗಳು ಅಥವಾ ಪೂರ್ವದಲ್ಲಿ ಮಾಡಿರುವಂತಹ ಅಧ್ಯಯನಗಳು, ಇವುಗಳು ಹೆಚ್ಚು ಸಿಗುವಂತ ವಿಷಯಗಳಿರ್ಬೇಕು. ಸಂಪೂರ್ಣವಾಗಿ ಏನೂ ಇಲ್ಲದೆ ಇರುವಂತ ವಿಷಯನ ನಾವು ಅಧ್ಯಯನ ಮಾಡಕ್ ಹೋದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಇದು ಕೂಡ ಒಂದು ಮಾನದಂಡ ಅಂತ ಹೇಳ್ಬೋದು. ನೆಕ್ಸ್ಟ್, ಐದನೇದು, ದ ಇಂಪಾರ್ಟೆನ್ಸ್ ಆಫ್ ದ ಸಬ್ಜೆಕ್ಟ್. ವಿಷಯದ ಪ್ರಾಮುಖ್ಯತೆ, ಇದು ಒಂದು ಮಾನದಂಡ. ಒಂದು ವಿಷಯ ನಾವೇನು ಅಧ್ಯಯನ ಮಾಡ್ತೀವಿ ಅದು ಉಪಯೋಗಕ್ಕೆ ಬರಬೇಕು, ಪ್ರಮುಖವಾಗಿದೆ, ಮಹತ್ವದಾಗಿದೆ ಅಂತ ಅನಿಸ್ಬೇಕು. ಏನೋ ಮಾಡೋಕ್ಕೋಸ್ಕರ ಮಾಡ್ತೀವಿ ಅನ್ನೋ ಕಾಟಾಚಾರಕ್ಕೋಸ್ಕರ ಮಾಡೋದಲ್ಲ, ಅದರಿಂದ ಏನೋ ಒಂದು ಉಪಯೋಗ ಇರ್ಬೇಕು. ಯಾಕಂದ್ರೆ ಸಾಕಷ್ಟು ಸಮಯ ವೆಚ್ಚ ಎಲ್ಲ ಮಾಡಿರ್ತೀವಿ.
ಹಾಗಾಗಿ 6th, ಕ್ವಾಲಿಫಿಕೇಶನ್ ಅಂಡ್ ಟ್ರೈನಿಂಗ್ ಆಫ್ ರಿಸರ್ಚರ್. ಸಂಶೋಧಕರ ತರಬೇತಿ ಮತ್ತು ಅರ್ಹತೆ ಇವುಗಳು ಕೂಡ ಮಾನದಂಡ. ಯಾಕಂದ್ರೆ ಅಧ್ಯಯನ ಮಾಡೋರ್ಗೂ ಕೂಡ ಒಂದಷ್ಟು ವಿದ್ಯಾರ್ಹತೆ, ಅವ್ರಿಗೆ ಒಂದಷ್ಟು ಕೌಶಲ್ಯಗಳು, ಜ್ಞಾನ ಎಲ್ಲವೂ ಕೂಡ ಇರಬೇಕು. ಇಲ್ಲದೆ ಇದ್ರೆ ಸಂಶೋಧನೆ ಸೂಕ್ತವಾಗಿ ಇರೋದಿಲ್ಲ. ಹಾಗಾಗಿ ಸಂಶೋಧನೆಯ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಸಂಶೋಧಕರ ತರಬೇತಿ ಮತ್ತು ಅರ್ಹತೆ ಕೂಡ ಒಂದು ಮಾನದಂಡವಾಗುತ್ತೆ. 7, ಟೈಮ್ ಫ್ಯಾಕ್ಟರ್ ಶುಡ್ ಬಿ ಕನ್ಸಿಡರ್ಡ್. ಸಮಯ, ನಾವು ಎಷ್ಟು ಸಮಯದ ಒಳಗಡೆ ಈ ಸಂಶೋಧನೆ ಸಮಸ್ಯೆ ಬಗ್ಗೆ ನಾವು ಪರಿಹಾರ ಕಂಡುಕೊಳ್ಬಹುದು. 3 ವರ್ಷನ, 5 ವರ್ಷನ, 6 ತಿಂಗಳ, ಇದ್ರ ಈ ಒಂದು ಸಮಯದ ಮಿತಿ ಕೂಡ ನಮ್ಗೆ ಇರಬೇಕು. ಇದು ಕೂಡ ಒಂದು ಮಾನದಂಡ. 8, ಕಾಸ್ಟ್ ಇನ್ವಾಲ್ವ್ ಇನ್ ದ ರಿಸರ್ಚ್ ಶುಡ್ ಬಿ ಕನ್ಸಿಡರ್ಡ್. ನಾವು ಎಷ್ಟು ವೆಚ್ಚ ಮಾಡ್ತೀವಿ. ಈಗ ಯೂಶಲಿ ನಮ್ಮ ಡೆಸರ್ಟೇಷನ್ ಥೀಸಿಸ್ಗೆಲ್ಲ ಎಲ್ಲದಕ್ಕೂ ಕೂಡ ಖರ್ಚಾಗೇ ಆಗುತ್ತೆ. ಸೊ ಆ ಖರ್ಚು ನಮ್ಮ ಮಿತಿಯಲ್ಲಿರ್ಬೇಕು, ಅದ್ರ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಮತ್ತೆ ಕೆಲವು ಈಗ ನಾವೆಲ್ಲ ಹೈಯರ್ ಎಜುಕೇಶನ್ ಟೀಚಿಂಗ್ ಅಲ್ಲಿರೋದ್ರಿಂದ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಬೇಕು, ಪ್ರಾಜೆಕ್ಟ್ಗಳಿರುತ್ತೆ, ರಿಸರ್ಚ್ ಪ್ರಾಜೆಕ್ಟ್ ಎಲ್ಲ. ಸೊ ಇಲ್ಲಿ ನಾವು ಬಡ್ಜೆಟ್ ಕೊಡ್ಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ. 3 ಲಕ್ಷ ಇದ್ರೆ ಮೈನರ್ ಪ್ರಾಜೆಕ್ಟ್, 5 ಲಕ್ಷದ ಮೇಲಿದ್ರೆ ಮೇಜರ್ ಪ್ರಾಜೆಕ್ಟ್ ಅಂತ. ಸೊ ಹಾಗಾಗಿ ಒಂದು ಸಂಶೋಧನೆಯ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ವೆಚ್ಚ ಕೂಡ ಒಂದು ಮಾನದಂಡವಾಗುತ್ತೆ ಆಯ್ಕೆ ಮಾಡಿಕೊಳ್ಳುವಾಗ ಅಂತ. 9th, the selection of a problem must be preceded by the preliminary study. ಸಂಶೋಧನೆಯ ಸಮಸ್ಯೆಯ ಆಯ್ಕೆಯು ಪೂರ್ವ ನಿಗದಿತ ಅಧ್ಯಯನವನ್ನು ಅವಲಂಬಿಸಿರುತ್ತದೆ. ಸೊ ಇವಾಗ ಯಾವ್ದಾವ್ದು ನಾವು ಸಮಸ್ಯೆನ ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿರ್ಬೇಕು. ಅದರಲ್ಲಿ ಎಷ್ಟು ದತ್ತಾಂಶ ಸಿಗುತ್ತೆ, ಸಾಹಿತ್ಯ ಎಷ್ಟಿದೆ, ನಮ್ಗೆ ಯಾವ ರೀತಿಯ ಸ್ಯಾಂಪಲ್ ಸಿಗುತ್ತೆ, ನಮ್ಗೆ ಯಾವ ರೀತಿಯ ಊಹೆಗಳನ್ನ ಮಾಡ್ಬೋದು, ಯಾವ ರೀತಿಯ ಅನಾಲಿಸಿಸ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿದ್ರೆ ಉತ್ತಮ ಅನ್ನೋದು. ಸೊ ಒಟ್ಟಾರೆ ಸಮಸ್ಯೆಯನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಇರುವಂತ ಮಾನದಂಡಗಳೇನು ಅನ್ನೋದಕ್ಕಿದೆಲ್ಲ. ನೆಕ್ಸ್ಟ್, ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ಡಿಫೈನಿಂಗ್ ರಿಸರ್ಚ್ ಪ್ರಾಬ್ಲಮ್. ಸಂಶೋಧನೆಯ ಸಮಸ್ಯೆಯನ್ನು ವ್ಯಾಖ್ಯಾನಿಸುವಾಗ ಪಾಲಿಸಬೇಕಾದ ಹಂತಗಳು ಏನೇನು ಹಂತಗಳನ್ನ ನಾವು ಫಾಲೋ ಮಾಡ್ಬೇಕು. ನಂಬರ್ 1, ಸ್ಟೇಟ್ಮೆಂಟ್ ಆಫ್ ದ ಪ್ರಾಬ್ಲಮ್ ಇನ್ ಎ ಜನರಲ್ ವೇ. ಸಮಸ್ಯೆಯನ್ನು ಸಾಮಾನ್ಯ ರೀತಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸುವುದು. ಅಂದ್ರೆ ನೀವು ಸಮಸ್ಯೆ, ಈಗ ಬಡತನ ಅನ್ಬಿಟ್ರೆ ಆಗಲ್ಲ. ಬಡತನ ಅಂದ್ರೆ ಏನು, ಸಮಸ್ಯೆಯಾಗಿ ಏನ್ ನೋಡ್ತೀವಿ ಅಂತ ನಾವು ಸರಿಯಾದ ರೀತಿಯಲ್ಲಿ ಹೇಳಿಕೆಯ ಮೂಲಕ ವ್ಯಕ್ತಪಡಿಸ್ಬೇಕು. ಅದಕ್ಕೆ ಏನೇನ್ ಗಮನಿಸ್ಬೇಕು? ಬ್ರಾಡ್ ಸ್ಟೇಟ್ಮೆಂಟ್, ಸೊ ವಿಶಾಲವಾದ ಹೇಳಿಕೆಗಳಾಗಿರ್ಬೇಕು. ಯಾವುದೋ ಒಂದು ನಿಗದಿತ ಸಮುದಾಯ ಅಥವಾ ಧರ್ಮ ಅಥವಾ ವ್ಯಕ್ತಿ ಅಥವಾ ಪ್ರದೇಶಕ್ಕೆ ಸೀಮಿತವಾಗಿರ್ಬಾರ್ದು. ಸೊ ವಿಶಾಲವಾದ ಹೇಳಿಕೆಗಳಾಗಿರ್ಬೇಕು ಅದು. 2ನೇದು, ಬೇಸ್ಡ್ ಆನ್ ಪ್ರಾಕ್ಟಿಕಲ್ ಕನ್ಸರ್ನ್ಸ್. ಸೊ ಆ ಹೇಳಿಕೆಗಳು ಸಮಸ್ಯೆ ಬಗ್ಗೆ ಏನ್ ಹೇಳ್ತೀವಿ ಅದು ಪ್ರಾಯೋಗಿಕವಾಗಿರ್ಬೇಕು. ತುಂಬಾ ಒಂಥರ ಇಮ್ಯಾಜಿನರಿ ಆಗಿರ್ಬಾರ್ದು, ಏನೋ ಊಹಿಸ್ಕೊಂಡು ಯಾವ್ದೋ ಕನ್ಸಲ್ ಕಾಣ್ತೀವಲ್ಲ ಆ ರೀತಿಯ ಹೇಳಿಕೆ ಆಗಿರ್ಬಾರ್ದು. ಅದು ಪ್ರಾಯೋಗಿಕವಾಗಿ ಸದ್ಯದ ಪರಿಸ್ಥಿತಿಗೆ ಅನ್ವಯಿಸುವ ರೀತಿಯಲ್ಲಿ ಇರಬೇಕು. ಸೈಂಟಿಫಿಕ್ ಇಂಟೆಲೆಕ್ಚುಯಲ್ ಇಂಟ್ರೆಸ್ಟ್. ನಾವೇನ್ ಹೇಳಿಕೆನ ಸಮಸ್ಯೆನ ಬರಹ ರೂಪದಲ್ಲಿ ಅಥವಾ ಹೇಳಿಕೆಯ ರೂಪದಲ್ಲಿ ತರ್ತೀವಿ, ಅದರ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾದ ಬೌದ್ಧಿಕವಾದ ಆಸಕ್ತಿಗಳಿರ್ಬೇಕು. ಸೊ ಅಲ್ಲಿ ನಮ್ಗೆ ಒಂದು ಆಳವಾದ ಜ್ಞಾನ ಕೌಶಲ್ಯ ಇಲ್ಲದೆ ಹೋದ್ರೆ ಸಮಸ್ಯೆನ ಸರಿಯಾಗಿ ನಿರೂಪಿಸಕ್ ಸಾಧ್ಯ ಆಗಲ್ಲ. ಹಾಗಾಗಿ ಇದು ಅದರ. ನೆಕ್ಸ್ಟ್, ನ್ಯಾರೋ ಡೌನ್ ದ ಸಬ್ಜೆಕ್ಟ್ ಇಂಟು ಆಪರೇಷನಲ್ ಟರ್ಮ್. ಸಾಧ್ಯವಾದಷ್ಟು ವಿಷಯವನ್ನು ಸಂಕುಚಿತಗೊಳಿಸಿ ಕಾರ್ಯ ವ್ಯಾಪ್ತಿಗೆ ತರುವಂತದ್ದು. ಸೊ ಇವಾಗ ನಾವ್ ಏನ್ ಹೇಳ್ತೀವ ಅದು ಅನ್ವಯ ಆಗ್ಬೇಕು, ಅದು ಉಪಯೋಗಕ್ಕೆ ಬರಬೇಕು, ಅದು ಈ ಸದ್ಯದ ಸನ್ನಿವೇಶಕ್ಕೆ, ಸದ್ಯದ ಅಧ್ಯಯನಕ್ಕೆ ಅನುಗುಣವಾಗಿರ್ಬೇಕು. ನಾನು ಏನೋ ಮಾಡ್ತೀನಿ ದೊಡ್ಡದಾಗಿ ಅಂತ ಏನೇನೋ ಮಾಡಕ್ ಹೋಗ್ಬಾರ್ದು. ಸೊ ಬಡತನ ಅಂತ ಹೇಳುವಾಗ
ಬಡತನನ ನಾನು ಈ ಹಳ್ಳಿಯ ಒಂದು ವ್ಯಾಪ್ತಿಗೆ ಹೇಗೆ ವ್ಯಾಖ್ಯಾನಿಸ್ತೀನಿ ಅಂತ ಆ ರೀತಿಯಲ್ಲಿ ತಗೊಂಡ್ ಬರ್ಬೇಕು. ಥಿಂಕಿಂಗ್ ಅಬೌಟ್ ಫೀಸಿಬಲ್ ಸೊಲ್ಯೂಷನ್ಸ್ ಅಂಡ್ ರೀಥಿಂಕಿಂಗ್ ಆಫ್ ದ ಸಬ್ಜೆಕ್ಟ್. ವಿಷಯದ ಬಗ್ಗೆ ಆಲೋಚಿಸಿ ಪರಿಹಾರದ ಬಗ್ಗೆಯೂ ಕೂಡ ಪುನರ್ ಆಲೋಚಿಸುವುದು. ಅಂದ್ರೆ ನಮಗೆ ಏನ್ ಪರಿಹಾರ ಸಿಗಬಹುದು? ಫಾರ್ ಎಕ್ಸಾಂಪಲ್, ಆರ್ಥಿಕ ಬಡತನ ಅನ್ನುವಾಗ ನಮ್ಗೆ ಏನು ಅದಕ್ಕೆ ಪರಿಹಾರ ಸಿಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ಆಲೋಚನೆ ಇರಬೇಕು. ಕ್ಲಾರಿಟಿ ಇನ್ ಥಿಂಕಿಂಗ್ ಅಬೌಟ್ ದ ಸಬ್ಜೆಕ್ಟ್. ವಿಷಯದ ಬಗ್ಗೆ ಸ್ಪಷ್ಟವಾದ ಆಲೋಚನೆ ಇರಬೇಕು. ಸೊ ನಾವು ಏನನ್ನ ಹೇಳಕ್ ಹೊರಟಿದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಇದಿಷ್ಟು ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ಇನ್ ಎ ಜನರಲ್ ವೇ. ಇದು ಫಸ್ಟ್ ಸ್ಟೆಪ್. ಅದರಲ್ಲಿ ಇದೆಲ್ಲ ಪಾಲಿಸಬೇಕಾದಂತ ಒಂದಷ್ಟು ನಿಯಮಗಳು. ನೆಕ್ಸ್ಟ್ ಎರಡನೇದು, ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಹಂಗಂದ್ರೇನು? ಸಮಸ್ಯೆಯ ಸ್ವರೂಪ ಅಂದ್ರೇನು? ಆರಿಜಿನ್ ಅಂಡ್ ನೇಚರ್ ಆಫ್ ಪ್ರಾಬ್ಲಮ್. ಸಮಸ್ಯೆಯ ಸ್ವರೂಪದ ಮೂಲ ಏನು, ಮೂಲ ಕಾರಣಗಳೇನು, ಯಾವ ಕಾರಣದಿಂದ ಬಡತನ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಕೀಪ್ ದ ಆಬ್ಜೆಕ್ಟಿವ್ಸ್ ಇನ್ ವ್ಯೂ. ನಾವು ಏನನ್ನ ಹುಡ್ಕಕ್ ಹೊರಟಿದೀವಿ ಅನ್ನೋ ಉದ್ದೇಶಗಳ ಬಗ್ಗೆ ನಮ್ಗೆ ಅರಿವಿರ್ಬೇಕು. ಈ ಬಡತನ ಕಂಡುಕೊಳ್ಳೋದ್ರ ಮೂಲಕ ಉದ್ದೇಶ ಏನ್ ನಮ್ದು ಅನ್ನೋದ್ರ ಪರಿವಿರ್ಬೇಕು. ಡಿಸ್ಕಷನ್ ವಿತ್ ದೋಸ್ ಹೂ ಹ್ಯಾವ್ ಗುಡ್ ನಾಲೆಜ್ ಅಬೌಟ್ ದ ಪ್ರಾಬ್ಲಮ್. ಸಮಸ್ಯೆಯ ಬಗ್ಗೆ ಉತ್ತಮ ಜ್ಞಾನ ಹೊಂದಿರುವವರ ಜೊತೆ ಚರ್ಚೆ ಮಾಡಬೇಕು. ಅಂದ್ರೆ ಈಗ ಬಡತನ ಅಂದಾಗ, ಆರ್ಥಿಕ ಬಡತನ ಅಂದಾಗ ಆರ್ಥಿಕ ತಜ್ಞರ ಜೊತೆ ಸ್ವಲ್ಪ ಚರ್ಚೆ ಮಾಡಬೇಕು. ಆಗ ಸಮಸ್ಯೆಯ ಸ್ವರೂಪದ ಬಗ್ಗೆ ನಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭವಾಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಎನ್ವೈರನ್ಮೆಂಟ್ ಇನ್ ವಿಚ್ ಪ್ರಾಬ್ಲಮ್ ಶುಡ್ ಬಿ ಸ್ಟಡಿಡ್. ಸಮಸ್ಯೆಯನ್ನ ನಾವು ಯಾವ ವಾತಾವರಣದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಳ್ಳಿಯ ವಾತಾವರಣ ಅಂದ್ರೆ ನಮ್ಗೆ ಆ ಹಳ್ಳಿಯ ವಾತಾವರಣದ ಪರಿಚಯ ಇರಬೇಕು. ಹಾಗಿದ್ದಾಗ ಮಾತ್ರ ಆರ್ಥಿಕ ಬಡತನ ಅರ್ಥ ಆಗುತ್ತೆ. ನೀವು ನಗರದಲ್ಲಿ ಇಟ್ಕೊಂಡು ಹಳ್ಳಿಗೆ ವಿಸಿಟ್ ಮಾಡ್ದೇನೆ ಆ ವಾತಾವರಣನ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಯ ಸ್ವರೂಪ ಅರ್ಥ ಆಗಲ್ಲ ಅನ್ನುವಂಥದ್ದು. ಸೊ ಇದಿಷ್ಟು ಎರಡನೇ ಸ್ಟೆಪ್. ಮೂರನೇದು, ಸರ್ವೇಯಿಂಗ್ ದ ಅವೈಲಬಲ್ ಲಿಟ್ರೇಚರ್. ಲಭ್ಯವಿರುವ ಸಾಹಿತ್ಯವನ್ನು ಸಮೀಕ್ಷೆ ಮಾಡುವುದು. ಅಂದ್ರೆ ಮೂರನೇ ಸ್ಟೆಪ್, ಸಮಸ್ಯೆನ ಹೇಗೆ ರೂಪಿಸ್ಬೇಕು ಅನ್ನೋದ್ರಲ್ಲಿ, ವ್ಯಾಖ್ಯಾನಿಸ್ಬೇಕು ಅನ್ನೋದ್ರಲ್ಲಿ. ಸ್ಟಡಿ ದ ರಿಲೆವೆಂಟ್ ಲಿಟ್ರೇಚರ್ ಎಕ್ಸ್ಟೆನ್ಸಿವ್ಲಿ. ಸಂಬಂಧಿಸಿದ ಸಾಹಿತ್ಯವನ್ನು ಪುಸ್ತಕಗಳ ಮೂಲಕ, ಗ್ರಂಥಗಳ ಮೂಲಕ, ದಿನಪತ್ರಿಕೆಗಳ ಮೂಲಕ, ನಿಯತಕಾಲಿಕೆಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾವು ಸಾಹಿತ್ಯ, ಈಗಾಗಲೇ ಈ ಬಡತನದ ಬಗ್ಗೆ ಏನ್ ಅಧ್ಯಯನಗಳಾಗಿದೆ ಅನ್ನೋದನ್ನ ಸಂಬಂಧಿಸಿದ ಅಧ್ಯಯನನ ನೋಡ್ಬೇಕು. ಅದು ವಿವರವಾಗಿ ವಿಸ್ತೃತವಾಗಿ ಅಧ್ಯಯನ ಮಾಡಬೇಕು. Go through the articles, reports and books available about the problem. ಅಂದ್ರೆ ಸಮಸ್ಯೆಗೆ ಸಂಬಂಧಪಟ್ಟ ಪುಸ್ತಕಗಳು, ಆಗ್ಲೇ ಹೇಳ್ದಂಗೆ ವರದಿಗಳು, ಸರ್ಕಾರದ ವಿವಿಧ ಇಲಾಖೆಯ ವರದಿಗಳು, ಮತ್ತೆ ವಿವಿಧ ಆರ್ಟಿಕಲ್, ಲೇಖನಗಳು, ಇವುಗಳನ್ನೆಲ್ಲ ನಾವು ಪುನರಾಮರ್ಶೆ ಮಾಡಬೇಕು. Spend sufficient time in reviewing the relevant research. ಸಂಬಂಧಿಸಿದ ಸಂಶೋಧನಾ ಅಧ್ಯಯನಗಳ ಬಗ್ಗೆ ಸಾಕಷ್ಟು ಸಮಯವನ್ನು ಕಳಿಬೇಕು. ಲೈಬ್ರರಿಗಳಿಗೆ ಹೋಗ್ಬೇಕು ಅಥವಾ ಇಂಟರ್ನೆಟ್ ಸರ್ಫ್ ಮಾಡಬೇಕು. ಈ ಸಮಸ್ಯೆಯ ಬಗ್ಗೆ ಹಿಂದೆ ಏನೇನೆಲ್ಲ ಅಧ್ಯಯನಗಳಾಗಿದೆ, ಸಂಶೋಧನೆಗಳಾಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. Helps to know the techniques of data collection and available materials on the ರಿಸರ್ಚ್ ಪ್ರಾಬ್ಲಮ್. ಸಂಶೋಧನೆಯ ಸಮಸ್ಯೆಯ ಬಗ್ಗೆ ಇರುವಂತಹ ದತ್ತಾಂಶಗಳು, ತಂತ್ರಗಳು ಅಥವಾ ಸಂಬಂಧಿಸಿದ ವಸ್ತು ವಿಷಯಗಳು ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಈ ಲಿಟ್ರೇಚರ್ ರಿವ್ಯೂ ಮಾಡೋದ್ರಿಂದ ಸಹಾಯ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಗ್ಯಾಪ್ಸ್ ಇನ್ ದ ಥಿಯರೀಸ್ ಅಂಡ್ ರಿಲೆವೆಂಟ್ ಫೈಂಡಿಂಗ್ಸ್ ಆಫ್ ಪ್ರೀವಿಯಸ್ ಸ್ಟಡೀಸ್. ಸಾಹಿತ್ಯನ ಪುನರಾವರ್ಶೆ ಮಾಡೋದ್ರಿಂದ ಸಿದ್ಧಾಂತಗಳಲ್ಲಿರುವಂತಹ ಸಮಸ್ಯೆಗಳೇನು, ಅಂತರಗಳೇನು, ಅಥವಾ ಯಾವ
ಪರಿಹಾರಗಳು ನಮ್ಗೆ ಸಂಬಂಧಿಸಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಸಹಾಯ ಆಗುತ್ತೆ. ಇದು 3ನೇ ಸ್ಟೆಪ್. 4ನೇದು ಡೆವಲಪಿಂಗ್ ಐಡಿಯಾಸ್ ಥ್ರೂ ಡಿಸ್ಕಷನ್, ವಿಚಾರಗಳನ್ನು ಚರ್ಚೆಯ ಮೂಲಕ ರೂಪಿಸಿಕೊಳ್ಳುವುದು. ಹಂಗಂದ್ರೇನು? ಡಿಸ್ಕಸ್ ವಿತ್ ಎಕ್ಸ್ಪರ್ಟ್ಸ್ ಆನ್ ದ ಸಬ್ಜೆಕ್ಟ್, ಇನ್ ದ ಸಬ್ಜೆಕ್ಟ್, ವಿಷಯಗಳ ಬಗ್ಗೆ ಇರುವ ತಜ್ಞರೊಂದಿಗೆ ಚರ್ಚಿಸುವುದು. ಸೊ ವಿಷಯಗಳ ಬಗ್ಗೆ ತಿಳ್ಕೊಂಡಿರುವಂತ ತಜ್ಞರು ಅಂದ್ರೆ ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರಜ್ಞರು ಅಥವಾ ನೀತಿ ನಿರೂಪಕರು, ಆಡಳಿತಗಾರರು, ಇವ್ರ ಹತ್ರ ಚರ್ಚೆ ಮಾಡೋದ್ರಿಂದ ನಮ್ಗೆ ಬಡತನ ಅನ್ನೋ ಸಮಸ್ಯೆ ಬಗ್ಗೆ ವಿಚಾರವನ್ನು ವೃದ್ಧಿಸ್ಕೊಳ್ಬಹುದು. ಡಿಸ್ಕಸ್ ವಿತ್ ಕಾಲೀಗ್ಸ್ ಹೂ ಶೇರ್ ದೇರ್ ಎಕ್ಸ್ಪರ್ಟೈಸ್, ಅಂದ್ರೆ ತಜ್ಞತೆಯ ಯಾರು ತಜ್ಞತೆಯನ್ನು ಹೊಂದಿದೋ ಅಂತ ಸಹೋದ್ಯೋಗಿಗಳ ಜೊತೆ, ಸಹವರ್ತಿಗಳ ಜೊತೆ ಚರ್ಚೆ ಮಾಡೋದು. ಈಗ ಟೀಚರ್ಸ್ ಆದ್ರೆ ಬೇರೆ ಟೀಚರ್ಸ್ ಅಥವಾ ಗೈಡ್ ಅಥವಾ ಇನ್ನಿತರ ಯಾರು ಶಿಕ್ಷಣ ತಜ್ಞರಿರ್ತಾರೋ, ಆರ್ಥಿಕ ತಜ್ಞರಿರ್ತಾರೋ, ಕೆಲಸ ಮಾಡೋ ಸ್ಥಳದಲ್ಲಿರುವಂತ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡೋದು. 5ನೇದು, ಅದು 4ನೇದು, ಇದು 5ನೇದು. ರಿಫ್ರೇಸಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ಇಂಟು ಎ ವರ್ಕಿಂಗ್ ಪ್ರಪೋಸಿಷನ್. ಸೊ ಕಾರ್ಯನಿರತ ಚಿಂತನೆಯ ಜೊತೆಗೆ ಸಮಸ್ಯೆಯನ್ನು ಪುನರ್ ಹೇಳಿಕೆ ಮಾಡುವುದು. ಅಂದ್ರೆ ಒಟ್ಟಾರೆಗೆಲ್ಲ ಆಯ್ತು, ಒಂದು ರಿಸರ್ಚ್ ಪ್ರಾಬ್ಲಮ್ ಆಗಿ ಮಾಡೋದು ಅಂದ್ರೆ ಏನು? ಇಂಟು ಅನಾಲಿಟಿಕಲ್ ಅಂಡ್ ಆಪರೇಷನಲ್ ಟರ್ಮ್, ವಿಶ್ಲೇಷಣಾತ್ಮಕ ಮತ್ತು ಕಾರ್ಯನಿರತ ಹೇಳಿಕೆಗಳಾಗಿ ಪರಿವರ್ತಿಸುವುದು. ಸೊ ಈಗ ಬಡತನದ ಬಗ್ಗೆ ಸಾಕಷ್ಟು ತಿಳ್ಕೊಂಡಾಯ್ತು. ಈಗ ನಾನು ಸಂಶೋಧನೆಯಲ್ಲಿ ಬಡತನನ ಏನು ಅಧ್ಯಯನ ಮಾಡ್ತೀನಿ ಅನ್ನೋದನ್ನ ಕಂಡ್ಕೊಳ್ಳೋದು. ರಿಫ್ರೇಸ್ ಇಂಟು ಸ್ಪೆಸಿಫಿಕ್ ಟರ್ಮ್, ಪ್ರತ್ಯೇಕವಾಗಿ ಅದನ್ನು ಪುನರ್ ಹೇಳಿಕೆಯಾಗಿ ಮಾಡುವುದು. ಡೆವಲಪಿಂಗ್ ಇಂಟು ವರ್ಕಿಂಗ್ ಹೈಪೋಥಿಸಿಸ್, ಪ್ರಾಕಲ್ಪನೆಯಾಗಿ ರೂಪಿಸುವುದು. ಕೊನೆಯದಾಗಿ ನಾವು ರಿಸರ್ಚ್ ಪ್ರಾಬ್ಲಮ್ ಅನ್ನ ಹೈಪೋಥಿಸಿಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಇದಿಷ್ಟು ರಿಸರ್ಚ್ ಪ್ರಾಬ್ಲಮ್ ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಓಕೆ, ಥ್ಯಾಂಕ್ ಯು.